ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಯಾರು ಸರಿ ಇಲ್ಲ ಅನ್ನುವಂತ ಮಟ್ಟಿಗೆ ಬಂದ್ಬಿಟ್ಟಿದೆ. ಕಾರಣ ಎರಡು ಬಣಗಳಾಗಿತ್ತು, ಈಗ ತಟಸ್ಥ ಬಣ ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಡಬಲ್ ಟೆನ್ಷನ್ ಅಂತೆ. ಆ ಟೆನ್ಷನ್ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅವರ ಸಮರ ಮತ್ತೊಂದು ಹಂತ ತಲುಪಿಬಿಟ್ಟಿದೆ. ಒಡೆದ ಬಿಜೆಪಿ 23 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರೆಬಲ್ಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪುರದವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಾಗಬೇಕು, BJP ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ? ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPC ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತಿನ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಯಾರು ಸರಿ ಇಲ್ಲ ಅನ್ನುವಂತ ಮಟ್ಟಿಗೆ ಬಂದ್ಬಿಟ್ಟಿದೆ. ಕಾರಣ ಎರಡು ಬಣಗಳಾಗಿತ್ತು, ಈಗ ತಟಸ್ಥ ಬಣ ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಡಬಲ್ ಟೆನ್ಷನ್ ಅಂತೆ. ಆ ಟೆನ್ಷನ್ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅವರ ಸಮರ ಮತ್ತೊಂದು ಹಂತ ತಲುಪಿಬಿಟ್ಟಿದೆ. ಒಡೆದ ಬಿಜೆಪಿ 23 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರೆಬಲ್ಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪುರದವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಾಗಬೇಕು, BJP ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ? ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPC ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತಿನ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಯಾರು ಸರಿ ಇಲ್ಲ ಅನ್ನುವಂತ ಮಟ್ಟಿಗೆ ಬಂದ್ಬಿಟ್ಟಿದೆ. ಕಾರಣ ಎರಡು ಬಣಗಳಾಗಿತ್ತು, ಈಗ ತಟಸ್ಥ ಬಣ ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಡಬಲ್ ಟೆನ್ಷನ್ ಅಂತೆ. ಆ ಟೆನ್ಷನ್ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅವರ ಸಮರ ಮತ್ತೊಂದು ಹಂತ ತಲುಪಿಬಿಟ್ಟಿದೆ. ಒಡೆದ ಬಿಜೆಪಿ 23 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರೆಬಲ್ಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪುರದವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು?
ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಿ ಆಗಬೇಕು, ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ, ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರನ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPs ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತಿನ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅನ್ನುವಂಥ ಮಟ್ಟಿಗೆ ಬಂದ್ಬಿಟ್ಟಿದೆ. ಕಾರಣ 2 ಬಣಗಳಾಗಿತ್ತು, ಈಗ ತಟಸ್ಥ ಬಣ ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವ್ರಿಗೆ ಡಬಲ್ ಟೆನ್ಷನ್ ಅಂತೆ. ಆ ಟೆನ್ಷನ್ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅವರ ಸಮರ ಮತ್ತೊಂದು ಹಂತ ತಲುಪಿಬಿಟ್ಟಿದೆ. ಒಡೆದ ಬಿಜೆಪಿ 23 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರೆಬಲ್ಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೆ ಮಾಜಿ ಸಚಿವ ಕುಮಾರ್ ಬಂಗಾರಪುರದವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಿ ಆಗಬೇಕು, ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ, ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರನ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPs ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ